ಪ್ರಣವ್ ಏನಂದ? ಇದೊಂದು ದೊಡ್ಡ ಕತೆ. ಈ ಕಲ್ಪನಾ ದೊಡ್ಡ ರಂಪನೆ ಮಾಡಿದಾಳೆ. ಅವಳ ಮೇಲೆ ಸಿಂಪತಿ ಬರೋ ಹಾಗೆ ಏನೇನೋ ಕತೆ ಕಟ್ಟಿದಾಳೆ. ಅದನ್ನೇ ಇವನು ಹಚ್ಕೊಂಡಿದ್ದಾನೆ. ಏನಂತ ಅವಳದು? ಅವಳಿಗೆ ನಮ್ಮ ಮನೆಯವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಆಸೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ನೀನು ಅವಳ ಕಡೆ ತಿರುಗು ನೋಡ್ದೆ ನನ್ ಜೊತೆ ಇದೆಯಲ್ಲ, ಅದಕ್ಕೆ. ಸತ್ಯ ಪ್ರಣವ್ ನನಗೆ ಇವತ್ತು ಸಿಕ್ಕಿದ್ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾಳೆ ಮದ್ವೆ ಮಂಟಪದಲ್ಲಿ ದೊಡ್ಡ ಅವಮಾನನೇ ಆಗ್ತಿತ್ತು. ಅಂತ ದರಿದ್ರ ಹೆಣ್ಣು ಆ ಕಲ್ಪನಾ. ಇದೇನ್ ಪ್ರಯೋಜನ ಹರಿ, ಬಿಟ್ಬಿಡಿ, ಎಲ್ಲ ಸರಿ ಹೋಯ್ತಲ್ಲ. ಅದಕ್ಕೆ ನಂಗೆ ಒಂದೇ ಒಂದು ಆಸೆ, ಗುರುವಣ್ಣ ನೀವು ಸರಿ ಹೋಗ್ಬೇಕು, ಹಾಗೆ ಹರಿ ಕಲ್ಪನಾ ಒಂದಾಗ್ಬೇಕು. ನಾನ್ ಮತ್ತೆ ಈ ಮನೆಗೆ ಬರುವಾಗ ಎಲ್ರೂ ನಗ್ನಾಗ್ತಾ ನನ್ನನ್ನು ಬರ ಮಾಡ್ಕೋಬೇಕು. ನಾನೀ ಮನೆ ಬಿಟ್ಟು ಹೋದ್ರು ಈ ಮನೇಲಿ ಎಲ್ರೂ ಸಂತೋಷವಾಗಿರ್ಬೇಕು. ಹೌದು ಚಿತ್ರ, ಗುರುವಿಗೆ ಕಿವಿ ಹಿಂಡಿ ನಾನು ಬುದ್ಧಿ ಹೇಳ್ತೀನಿ. ಹಾಗೆ ಹರಿಕಲ್ಪನಾನ ನಾವೆಲ್ಲರೂ ಸೇರಿ ಒಂದ್ ಮಾಡ್ಬೇಕು. ಅವನು ಎಂತ ಹುಚ್ಚ ಅಂದ್ರೆ ರಾತ್ರಿ ತೋಟದಲ್ಲೇ ತಾಳಿ ಕಟ್ತೀನಿ ಬಾ ಅಂತಿದ್ದಾನೆ. ಒಂದ್ ಕೆಲಸ ಮಾಡು, ನೀನ್ ಅಲ್ಲಿಗೆ ಹೋಗ್ಲೇಬೇಡ. ಕಾದು ಕಾದು ಮನೆಗ್ ಬಂದ್ರೆ ಹರಿ ಎದುರು ಎಲ್ಲ ವಿಷಯನೂ ಹೇಳಿದ್ರೆ ನಾನ್ ಸತ್ತೇ ಹೋಗ್ತೀನಿ. ಈ ರೀತಿ ಬೇರೆಯವ್ರಿಗೆ ತೊಂದರೆ ಕೊಡೋರು ಯಾಕಾದ್ರೂ ಬದುಕಿರ್ತಾರೋ, ಇಂಥವ್ರು ಬದುಕಿರ್ಲೇಬಾರ್ದು. ಏನಂದೆ ಅಮ್ಮ? ಬದುಕಿರ್ಬಾರ್ದು ಅಂದ್ಯಾ? ಹೌದು, ಪ್ರಣವ್ಗೆ ಅದೇ ಸರಿಯಾದ ಶಿಕ್ಷೆ. ಹೌದಪ್ಪ, ಅವ್ನು ನನಗೆ ಯಾವಾಗ್ಲೂ ಮಗ್ಗಲ್ ಮುಳ್ಳಾಗೆ ಕಾಟ ಕೊಡ್ತಿರ್ತಾನೆ. ಆ ಮುಳ್ಳನ್ನ ನಾಶ ಮಾಡೋದೇ ಸರಿಯಾದ ದಾರಿ. ಅರ್ಚನಾ ಹೇಳಿದ್ದೆ ಸರಿ ಸೀತಾ. ಪ್ರಣವ್ ಸಾಯದೆ ಅರ್ಚನಾ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಗಿರೋದು ಇದೊಂದೇ ದಾರಿ. ರೀ, ಅದೇನು ಹೇಳ್ತೀನಿ ಅಂತ ಹೆದರ್ಸ್ತಿದ್ದೀರಲ್ರಿ, ಸರಿಯಾಗಿ ಹೇಳಿ ಒಂಚೂರು. ತಗೊಳಯ್ಯ. ಆಶ್ಚರ್ಯ ಆಗ್ತಿದೆಯಲ್ಲ ಈ ಕವರಲ್ಲಿ ಏನಿದೆ ಅಂತ. ಸಿಮ್ಲಾಗೆ 2 ಏರ್ ಟಿಕೆಟ್ ಇದೆ. ಆಚೆ ನಾಡ್ದು ನೀನು ಅಮಿತಾ ಸಂಜೆ ಫ್ಲೈಟ್ಗೆ ಹೊರಡ್ತಾ ಇದ್ರಿ. ಏಯ್, ನಗೋ ಸ್ವಲ್ಪ. ಯಾಕೆ ಮುಖ ಗಂಟಾಕೊಂಡು ಕೂತಿದ್ಯಾ? ಆಯ್ತು, ಈಗ ಮಲ್ಗು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಬಲ್ಲ ಅಮ್ಮ. ಈಗಲೇ ನಿರ್ಧಾರ ತಗೊಳ್ಳದೆ ಹೋದ್ರೆ ದೊಡ್ಡ ಅನಾಹುತ ಕಾದಿದೆ. ಹೆಸರೇನಂದ್ರಿ? ಪ್ರಣವ್ ಅಂತ. ಧರ್ಮಯ್ಯನ ತೋಟದ ಮೇಲ್ಭಾಗದಲ್ಲಿ ಒಂದು ಹೊಂಗೆ ಮರ ಇದೆ. ಅವನಲ್ಲಿ ಬರ್ತಾನೆ, ಅಲ್ಲೇ ಅವನ್ನ ಮುಗಿಸ್ಬಿಡಿ. ಫೋಟೋ ಇಲ್ವಾ? ತಂದಿಲ್ಲ. ಇಷ್ಟು ಬೇಗ ಈ ಕೆಲಸ ಮಾಡ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮನೆಗೂ ಹೋಗಿಲ್ಲ. ಹೇಗಿದ್ದಾನೆ? ಎಣ್ಣೆ ಕೆಂಪು ಬಣ್ಣ, 5 ಕಾಲು ಅಡಿ ಇದ್ದಾನೆ. ಅಲ್ಲಿಗೆ ಅವನನ್ನು ಬಿಟ್ಟರೆ ಬೇರೆ ಯಾರು ಬರೋಲ್ಲ. ಸ್ವಲ್ಪ ಗಡ್ಡ ಬಿಟ್ಟಿದ್ದಾನೆ, ಅವನು ಮಾತ್ರ ಬರೋದು. ಹಾಗಲ್ಲ, ಯಾರ್ದೋ ಜೀವಕ್ಕೆ ಇನ್ನೊಬ್ಬರು ಬಲಿ ಆದ್ರೆ ನಮ್ಗೆ ಲಾಸು. ಅವನೊಬ್ಬನೇ ಬರ್ತಾನೆ. ನೀನ್ ಪ್ರಣವ್ ಅಲ್ವ ಅಂತ ಕೇಳಿ ಹೌದು ಅಂತಾನೆ. ಕೂಡ್ಲೆ ಮುಗಿಸ್ಬಿಡಿ, ಆದ್ರೆ ಹೆಣ ಸಿಗಬಾರದು. ಆ ವಿಚಾರ ನಂಬಿಡ್ರಿ. ತಗೊಳ್ಳಿ. ಇವತ್ತು ರಾತ್ರಿ 9 ಗಂಟೆಗೆ ಪ್ರಣವ್ ಕತೆ ಮುಗಿಸ್ತಾನೆ.